ನಮಸ್ತೆ ಆತ್ಮೀಯರೇ, ಇವತ್ತು ನಾವು ಹೆಗ್ಡಳ್ಳಿ ತೋಟದಲ್ಲಿದ್ದೀವಿ. ಹಾಗೆ ಗಮನಿಸಿ, ಈಗ ಬೇಸಿಗೆ ಕಾಲ ಆಗಿದ್ರೂ ಗಿಡಗಳಿಗೆ ನಾವು ನೀರು ಚೆನ್ನಾಗಿ ಕೊಟ್ಟಾಗ ಅವು ಚೆನ್ನಾಗಿ ಬರ್ತವೆ. ಈಗ ನೀವು ನೋಡ್ಬೋದು, ಇಲ್ಲಿ ನಾವು ಹಾಕಿರುವಂಥ ಜೆಟ್ರೋಪ ಒಂದೊಂದು ಮಧ್ಯೆ ಹೋಗ್ಬಿಟ್ರೆ ಪುನಃ ಅದನ್ನು ನಾವು ರೀಪ್ಲೇಸ್ ಮಾಡಬೇಕು. ಇದು ಹೆಗ್ಡಳ್ಳಿ ತೋಟ. ನಿಮಗೆ ನಾವು ಹೇಳಿದ್ದೆ, ಈಗ ರಸ್ತೆ ಪಕ್ಕದಲ್ಲಿ ನಾವೀಗ ಕ್ರೋಟನ್ನು ಹಾಕಿದ್ದೀವಿ ನೋಡಿ. ಇವಾಗ ಈ ಮಹಾಗನಿಗೆ ನೀರು ಕರೆಕ್ಟಾಗಿ ಬಿಡೋದ್ರಿಂದ ಏನಾಗಿದೆ, ಭಾಳ ಅದ್ಭುತವಾಗಿ ಬಂದಿದೆ ನೋಡಿ. ಒಳ್ಳೆ ಹೈಟ್ ಇದೆ. ಈ ಬೇಸಿಗೆ ಕಾಲದಲ್ಲೂ ಗಿಡಗಳು ಭಾಳ ಚೆನ್ನಾಗಿ ಬೆಳೀತವೆ. ಕೆಲವರೆಲ್ಲ ಹೇಳ್ತಾರೆ, ನೀವು ಬೇಸಿಗೆಯಲ್ಲಿ ಗಿಡ ನೆಡ್ತೀರಿ, ಅದೆಲ್ಲಕ್ಕೆಲ್ಲ ಏನು ಹೇಗೆ ವಾತಾವರಣ ಅಂತೆಲ್ಲ ಹೇಳಿ, ಅವೆಲ್ಲ ಕತೆಗಳು ಸ್ಟೋರಿಗಳು ಹೇಳಕ್ಕೆ ಹೋಗ್ಬಾರ್ದು. ಈ ರೀತಿ ನೋಡಿ ಭಾಳ ಅದ್ಭುತವಾಗಿ ಬಂದಿದೆ. ಆಮೇಲೆ ಇಲ್ಲಿ ಈಗ ಇದಕ್ಕೂ ಅಷ್ಟೇ ನಾವು ಮೈಕ್ರೋ ಇಲ್ಲಿ ಕೊಟ್ಟಿದ್ದೀವಿ ನೋಡಿ. ಇಲ್ಲಿ ಮೈಕ್ರೋ ಇಲ್ಲಿಂದ ಸಪ್ರೇಟ್ ಲೈನ್ ಕೊಡೋಕ್ಕಾಗಲ್ಲ, ಯಾಕೆಂದರೆ ಅವ್ರು ಮೊದಲೇ ಹಾಕಿಬಿಟ್ಟಿದ್ರು ಇದನ್ನು. ನಾವು ಈಗ 4 ಅಡಿಗೆ SPM ಇಲ್ಲಿ ಹಾಕಿದ್ದೀವಿ. ಅವ್ರು ಮೊದಲು ಹಾಕಿರೋದ್ರಿಂದ ಆಗಿದೆ. ಈ ಪಕ್ಕದಲ್ಲೆಲ್ಲ ಇಲ್ಲಿ ನಿಮಗೆ ಇಲ್ಲಿ ಕ್ರೋಟನ್ನು ಮತ್ತು SPM ಲೈನಲ್ಲಿ ನಾವು ಕ್ರೋಟನ್ ಹಾಕಿದ್ದೀವಿ. ಇಲ್ಲಿ ನೆಕ್ಸ್ಟ್ ಇವಾಗ ಲಾವಂಚ ಇಲ್ಲಿ ಬರಬೇಕು. ಈಗ ರಸ್ತೆ ಇದೇನಾಗುತ್ತೆ ಅಂದರೆ ದಿನದಿಂದ ಬೆಳೀತಾ ಏನಾಗುತ್ತೆ ಅಂದರೆ ರೋಡು ನೋಡೋಕ್ಕೆ ಭಾಳ ಚೆನ್ನಾಗಿ ಕಾಣಿಸ್ತದೆ. ಈಗ ಇದೆಲ್ಲ ಕ್ರೋಟನೆಲ್ಲ ಇಂಪ್ರೂವ್ ಆಗ್ತದೆ ನೋಡಿ. ಆ ಮಹಾಗನಿ ಎಲ್ಲ ಯಾವ ರೀತಿ ಚಿಗುರು ಬಂದಿದೆ ನೋಡಿ, ಭಾಳ ಅದ್ಭುತವಾಗಿ ಚಿಗುರು ಹೊಡೆದಿದೆ, ಹೊಸದಾಗಿ ಚಿಗುರು ಹೊಡೆದಿದೆ. ಇದು ಮೊದಲು ನಟ್ ಮೇಲೆ ಅವರು ಅದಕ್ಕೆ ಸರಿಯಾಗಿ ನೀರು ಕೊಡ್ದೇನೆ ಅದೆಲ್ಲ ಭಾಳ ವೀಕ್ ಆಗೋಗಿತ್ತು. ಹೀಗೆ ಮಹಾಗನಿಯಲ್ಲಿ ಇದು ಸ್ಟಮ್ ಇದು ಭಾಳ ಚೆನ್ನಾಗಿ ಮೇಲೆ ಬರ್ತಾ ಇದೆ. ಅವಾಗ ಏನಾಗ್ತದೆ, ಆ ಟೈಮಲ್ಲಿ ಇಲ್ಲಿ ಪಕ್ಕದಲ್ಲಿ ಒಂದು ಸ್ಟಮ್ ಬಂದರೆ ನಾವೇನು ಮಾಡಬೇಕಿದ್ರೆ ಕ್ಲೀನಾಗಿ ಈ ಥರ ಇದನ್ನು ಕಟ್ ಮಾಡಬೇಕು. ಒಂದು ಚಾಕು ತಗೊಂಡು ಮಾಡ್ಬೋದು, ಕಟ್ಟರ್ ತಗೊಂಡು ಮಾಡ್ಬೋದು, ಈ ಥರ ಕೈಲೂ ಮಾಡ್ಕೋಬೋದು. ಮಾಡ್ಬಿಟ್ಟು ಏನು ಮಾಡಬೇಕು, ಇದಕ್ಕೆ ನಾವು ಸ್ವಲ್ಪ ಮಣ್ಣು ಅಥವಾ ಏನಾದರೂ ಒಂದು ಸ್ವಲ್ಪ ತೊಪ್ಪೆಯನ್ನು ಅನಿಸಿದ್ರೆ ಆಗುತ್ತೆ. ಆಗ ಇದು ಗಿಡ ಭಾಳ ಚೆನ್ನಾಗಿ ಒಳ್ಳೆ ಬೆಳವಣಿಗೆ ಬರ್ತದೆ. ಸೈಡಲ್ಲಿ ಬರೋ ಕೊಂಬೆಗಳನ್ನ ತೆಗೆದುಬಿಟ್ರೆ ಗಿಡ ಸ್ಟಮ್ಮು ಭಾಳ ಚೆನ್ನಾಗಿ ಬರುತ್ತೆ. ಮೇಲೆ ಹೋದ್ಮೇಲೆ ಬೇಕಾದ್ರೆ ಕೌಲು ಹೊಡೆದ್ರೆ ತೊಂದರೆ ಏನಿಲ್ಲ. ಇವಾಗ ಸ್ಟಮ್ಮಾಗೆ ಸ್ಟ್ರೈಟ್ ಇರಬೇಕು. ಈಗ ಬೇಸಿಗೆಲಾದರೂ ಅಷ್ಟೇ ಏನು ಮಾಡಬೇಕಂದ್ರೆ ನಾವು ಅವುಗಳಿಗೆ ನೀರನ್ನು ಚೆನ್ನಾಗಿ ಕೊಟ್ಟಾಗ ಆ ಗಿಡಗಳು ಆರಾಮಾಗಿ ಬರ್ತವೆ. ಕ್ರೋಟನ್ನು, ಸಿಲ್ವರು ಮತ್ತು ಬಾಗೆ ಎಲ್ಲ ಇಲ್ಲಿ ರೋಡಲ್ಲಿ ಬರ್ತಾ ಇದೆ. ಹಾಗೆ ನಮ್ಮ ಜೆಟ್ರೋಪ ನೋಡಿ, ಬೇರೆ ಪಕ್ಕದಲ್ಲಿ ಭಾಳ ಅದ್ಭುತವಾಗಿ ಅದು ಜೆಟ್ರೋಪ ಬಂದಿದೆ. ಇನ್ನೂ ಕೆಲವು ಗಿಡ ಹೋಗಿದೆ. ಪುನಃ ಇದಕ್ಕೆ ಬೇರೆ ಗಿಡಗಳನ್ನ ತಂದು ಈಗ ರೀಪ್ಲೇಸ್ ಮಾಡಬೇಕು. ಕ್ರೋಟನ್ನು ಎಲ್ಲ ಹೊಸದಾಗಿ ಚಿಗುರು ಬಂದಿದೆ. ಸಿಲ್ವರ್ ಮಧ್ಯದಲ್ಲಿ ಇಲ್ಲಿ ಹಾಕಿದ್ದಾರೆ ಇದನ್ನು. ಹಾಗೆ ನಿಮಗೆ ಇಲ್ಲಿ ಏನಾಗ್ತದೆ, ಇದಕ್ಕೆಲ್ಲ ಕಂಬ ಚಿಗುರು ಅಂತ ಹೇಳ್ತಾರೆ. ಈಗ ಪಕ್ಕದಲ್ಲಿ ಈ ಥರ ಕಂಬಗಳು ಚಿಗುರು ಬಂದಾಗ ನಾವೇನು ಮಾಡಬೇಕು, ಇದನ್ನು ಕ್ಲೀನಾಗಿ ಈ ಥರ ಕಟ್ ಮಾಡಿಬಿಡಬೇಕು. ಕಟ್ ಮಾಡಿಬಿಟ್ಟು ಅದಕ್ಕೊಂದು ಸ್ವಲ್ಪ ತೊಪ್ಪೆನೋ ಮಣ್ಣೋ ಈ ಥರ ಹಾಕ್ಬಿಟ್ರೆ ಸರಿ ಆಗ್ತದೆ. ಇದು ಸ್ಟಮ್ ಒಂದನ್ನು ನಾವು ಸ್ಟ್ರೈಟ್ ಬಿಡಬೇಕು. ಆ್ಯಕ್ಚುಲಿ ಇದೆಲ್ಲ ಹಾಕಿ ಅವರು 2 ವರ್ಷ ಆಗಿದೆ. ವರ್ಷಕ್ಕೆ ಅದು ಸುಮಾರು ಒಂದು 16ರಿಂದ 18 ಅಡಿ ಬರಬೇಕು. 18 ಅಡಿ ಅಷ್ಟು ಬಂದಿಲ್ಲ. ಕಾರಣ ಏನಂದರೆ ಅದು ಸರಿಯಾದ ಮೇಂಟೆನೆನ್ಸ್ ಇರಲಿಲ್ಲ. ಈ ರೀತಿ ಕಂಬ ಸುಳಿಗಳು ಬಂದಾಗ ನೀವು ಏನು ಮಾಡಬೇಕು, ಈ ಥರ ಇದನ್ನು ತಗೊಂಡ್ಬಿಡ್ಬೇಕು. ಇದನ್ನು ತೆಗೆದ್ರೆ ಅವಾಗ ಏನಾಗ್ತದೆ, ಇದೆಲ್ಲ ಶಕ್ತಿ ಎಲ್ಲ ಇಲ್ಲಿ ಮೇಲ್ಗಡೆಗೆ ಹೋಗೋ ಥರ ಇರಬೇಕು. ಈ ಪಕ್ಕದಲ್ಲಿ ಇದನ್ನು ಆಗಾಗ ಸ್ವಲ್ಪ ದಿನ ಕೈ ಆಡಿಸ್ತಾ ಇರಬೇಕು. ಕೈ ಆಡಿಸ್ತಾ ಇದ್ದಾಗ ಅದು ಆಟೋಮೆಟಿಕ್ ಸರಿ ಆಗ್ತದೆ. ನೀವೊಂದು ಕಟ್ಟರ್ ಇಟ್ಕೊಂಡ್ರೆ ಅದನ್ನು ಕ್ಲೀನಾಗಿ ಕಟ್ ಮಾಡಿದ್ರೆ ಇನ್ನೂ ಒಳ್ಳೆಯದು. ನಾನು ಸದ್ಯಕ್ಕೆ ಇದು ಮಾಡಿದ್ದೀನಿ. ಇಲ್ಲಿ ಮೇಲೆ ನಾವು ಏನು ಮಾಡಬೇಕು, ಒಂದು ಬಿಡಬೇಕು. ಇಲ್ಲೂ ಅಷ್ಟೇ 2, 3 ಬಂದರೆ ಇದನ್ನು ತೆಗೆದುಬಿಡ್ಬೇಕು. ಒಂದನ್ನೇ ಬಿಡ್ಬೇಕು ನಾವಿಲ್ಲಿ ಮಾಡೋದು. ಪ್ರತಿಯೊಂದು ಅಷ್ಟೇ. ಈಗ ಕ್ರೋಟನು ಎಲ್ಲ ಹೊಸದಾಗಿ ಅಲ್ಲಿ ಕಪ್ಪ ಪಕ್ಕದಲ್ಲಿ ಚಿಗುರಿದೆ. ಹಾಗೆ ಶೋ ಗಿಡನೂ ಹಾಕಿದ್ದೀವಿ. ಹೀಗೆ ಜೆಟ್ರೋಪ ಎಲ್ಲ ನೋಡೋಕ್ಕೆ ಭಾಳ ಚೆನ್ನಾಗಿದೆ. ಮಾಲೀಕರು ಜಮೀನು ತಗೊಂಡ್ಮೇಲೆ ಅವ್ರಿಗೆ ರಸ್ತೆ ಬೇಕು ಅಂದಾಗ ಈ ರೀತಿ ಅವರು ರಸ್ತೆಯನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ನೀವೆಲ್ಲೂ ಅಷ್ಟೇ ಜಮೀನು ಹತ್ರ ನೀವು ಜಮೀನು ತಗೋಬೇಕಾದ್ರೇ ಎಲ್ಲ ಸ್ವಲ್ಪ ಯೋಚನೆ ಮಾಡಬೇಕು. ಏನಂತ ಹೇಳಿದ್ರೆ, ಅದಕ್ಕೆ ರಸ್ತೆ ಇದೆಯಾ ಎಲ್ಲ ನೋಡಿಕೊಂಡು ನೀವು ಜಮೀನು ಪರ್ಚೇಸ್ ಮಾಡೋದು ಒಳ್ಳೆಯದು. ಇಲ್ಲಾಂದರೆ ಕೆಲವರು ಏಜೆಂಟ್ಗಳು ಜಮೀನು ತಗೊಂಬಿಡಿ ಸ್ವಾಮಿ, ನಾವು ರೋಡು ಹೇಳಿ ಬಿಡಿಸ್ಕೊಡ್ತೀವಿ ಅಂತಾರೆ. ರಿಜಿಸ್ಟರ್ ಆದಮೇಲೆ ಆ ಬಿಡಿಸ್ಕೊಳ್ಳೋ ರೋಡ್ಗೆ ನೀವು ಜಮೀನಿಗೆ ಎಷ್ಟು ಖರ್ಚು ಮಾಡಿದ್ರು ಅದರ ಅರ್ಧ ದುಡ್ಡನ್ನ ಬರೀ ರಸ್ತೆಗೇ ವಸೂಲು ಮಾಡಿಬಿಡ್ತಾರೆ. ಯಾಕೆಂತಂದರೆ ಅವ್ರು ಕಾಯ್ತಾ ಇರ್ತಾರೆ, ಪಕ್ಷಿಗಳ ಥರ ಕಾಯ್ತಾ ಇರ್ತಾರೆ, ಯಾರು ಸಿಗ್ತಾರೆ ಅಂದ್ಬಿಟ್ಟು. ಆಮೇಲೆ ನಮಗೆ ವಿಧಿ ಇರೋದಿಲ್ಲ, ನಾವು ತಗೊಳ್ಳೇಬೇಕು. ಹಾಗೆ ನಿಮ್ಮ ಜಮೀನಿಗೆ ರಸ್ತೆ ಬೇಕು ಅಂದರೆ ತಹಸೀಲ್ದಾರ್ಗೆ ಒಂದು ಪವರ್ ಇದೆ, ರಸ್ತೆ ಬಿಟ್ಕೊಡ್ಬೇಕು ಅಂದ್ಬಿಟ್ಟು. ಈಗ ಪಾಪ ತಹಸೀಲ್ದಾರ್ಗಳಿಗೆ ಬೇಕಾದಷ್ಟು ಬೇರೆ ಬೇರೆ ಏನೇನೋ ಕೆಲಸಗಳಿದೆ. ಅದರ ಮಧ್ಯದಲ್ಲಿ ಇದೆಲ್ಲ ಮಾಡ್ತಾರೋ ಇಲ್ಲೋ ಅದು ನನಗೂ ಗೊತ್ತಿಲ್ಲ, ನೋಡೋ. ಹಾಗೆ ಇಲ್ಲಿ ನಾವು ಇಟ್ಟಿರುವಂಥ ಕೆಲವು ಗಿಡಗಳಿಗೆ ಇಲ್ಲಿ ನೀರಿಗೆ ಹಾಕ್ಕೊಂಡು ಇನ್ನೂ ಅದನ್ನು ನಾವು ಮೇಂಟೈನ್ ಮಾಡಿ ಇಲ್ಲಿ ಇಳಿಸ್ಕೊಂಡಿದ್ದೀವಿ. ಇನ್ನೂ ಕೆಲವು ಗಿಡಗಳು ಇಲ್ಲಿದೆ. ಕ್ರೋಟನ್ನು ಇಲ್ಲಿ
ಹಾಗೆ ಇಲ್ಲಿ ಕ್ರೋಟನ್ ಗಿಡಗಳಿದೆ. ಆಮೇಲೆ ಇದೆಲ್ಲ ಅಗಸೆ ಗ್ರೀಸಿದೆಯಾ ನುಗ್ಗೆ. ಈಗ ನೋಡಲಿಕ್ಕೆ ಹೆಗ್ರಳ್ಳಿ ತೋಟ ಭಾಳ ಸುಂದರವಾಗಿ ಆಗಲೇ ಎಲ್ಲ ಫಾರೆಸ್ಟ್ ಟೈಪು ಬಂದುಬಿಟ್ಟಿದೆ. ಭಾಳ ಸುಂದರವಾಗಿ ಕಾಣಿಸ್ತಾ ಇದೆ. ಹಾಗೆಯೇ ಇದು ತೆಂಗಿನ ಗಿಡನೂ ಅಷ್ಟೇ. ಬೇಸಿಗೆಯಲ್ಲಿ ಗಿಡಗಳಿಗಷ್ಟೇ ಭಾಳ ನೀರು ಎಷ್ಟು ನೀವು ಚೆನ್ನಾಗಿ ಕೊಡ್ತೀರಿ ಅಷ್ಟು ಭಾಳ ತಾಕತ್ತಾಗಿ ಬರ್ತದೆ. ನೋಡಿ, ಇದು ತೆಂಗಿನ ಗಿಡದ ಒಂದು ಒಳ್ಳೆಯ ಲುಕ್. ಇದು ಈ ಥರ ಬರಬೇಕು. ಈ ಥರ ಭಾಳ ಚೆನ್ನಾಗಿ ಬಂದಿದೆ. ಲೈನ್ ಎಲ್ಲ ಅಗಸೆ ಗ್ರೀಸಿದೆಯಾ ನುಗ್ಗೆ ಎಲ್ಲ ಲೈನ್ಗಳು ಬಂದಿದೆ. ಇಲ್ಲಿ ಮಧ್ಯದಲ್ಲಿ ನಮ್ಮ ಸೆಂಟರ್ ರೋಡು, ತಿರುಗಾಡೋ ರೋಡ್ ಅಂತ ಇದನ್ನ ಇಲ್ಲಿ ಒಂದು ಬಿಟ್ಟಿದ್ದೀವಿ. ಇದು ಒಂಥರದಲ್ಲಿ ಒಂದು ಹೊಸ ಮಾಡೆಲ್ ಥರನೇ ಇದೆ ಇದು. ಮತ್ತು ಇದಕ್ಕೆಲ್ಲ ಸ್ವಲ್ಪ ನಾವು ಇದು ಹಾಕಿದ್ದೀವಿ ನೋಡಿ. ತುಂಬ ಹುಳುಗಳು ಬಂದು ಇಲ್ಲಿ ಬೀಳ್ತವೆ. ಇದಕ್ಕೆಲ್ಲ ಸ್ವಲ್ಪ ನೀರು ಹಾಕಿ ಯಾವಾಗಲೂ ಬರ್ತಾಯಿದೆ. ಅಗಸೆ ಅಗಸೆ ಇಲ್ಲಿದೆ, ನುಗ್ಗೆ, ಹಾಗೆ ಜಟ್ರೋಪ, ಈಗೆಲ್ಲ ಒಂದು ಗಿಡಗಳು ಬರ್ತಾ ಇದೆ. ಕ್ಲೀನಾಗಿ ಕಾಣಿಸ್ತಾ ಇದೆ. ಇವಾಗ ನೀವು ನೋಡಿದ್ರೆ ಒಂದು ಒಳ್ಳೆ ವ್ಯೂ ಯಾವ ಥರ ಬರ್ತಾ ಇದೆ. ಈಗ ನೋಡಿ, ಈಗ ನಾವೇನು ಮಾಡಬೇಕು, ಈ ರೀತಿ ಸಾಲನ್ನ ಈ ಥರ ಕ್ಲೀನ್ ಮಾಡ್ಕೊಂಡು ಬರಬೇಕಿದೆ. ಹಾಗೇನಾಗುತ್ತೆ ಅಂದರೆ ಈ ಪಕ್ಕದಲ್ಲಿರೋ ಕಳೆಯನ್ನು ತೆಗೆದುಬಿಟ್ರೆ ಇವೆಲ್ಲ ನಾವು ಆರಂಭದಲ್ಲಿ ಗಿಡಗಳು ಚಿಕ್ಕದಾಗಿದ್ದಾಗ ಕೈಯಲ್ಲಿ ತೆಗೆಯೋದೇ ತುಂಬ ಉತ್ತಮ. ಇದಕ್ಕೆ ನಾವು ಬ್ರಷ್ ಕಟ್ಟರು ಅದೆಲ್ಲ ಹಾಕ್ಲಿಕ್ಕೆ ಆಗೋದಿಲ್ಲ. ಈಗ ನೋಡಿ, ಈ ಥರ ಈಗ ಲೈನ್ ಕ್ಲೀನಾಗಿ ಈ ಥರ ಬರ್ತಾ ಹೋಗ್ತಾ ಇರ್ತದೆ. ಕೈಯಲ್ಲೇ ತಗೊಳ್ಳೋದು ತುಂಬ ಒಳ್ಳೆಯ ಅದು ಕೆಲಸ. ಹಾಗೆ ಇಲ್ಲಿ ನುಗ್ಗೆ ಲೈನಲ್ಲಿ ನುಗ್ಗೆನೂ ಚೆನ್ನಾಗಿ ಬರ್ತಾ ಇದೆ. ಹಾಗೆ ಈ ಲೈನಲ್ಲಿ ಅಗಸೆ, ಇದು ಗ್ರೀಸಿಡಿಯಾ. ಈ ಥರ ಲೈನ್ ನೋಡೋಕ್ಕೆ ನಿಮಗೆ ಭಾಳ ಚೆನ್ನಾಗಿ ಕಾಣಬೇಕು. ಇದು ಚೆನ್ನಾಗಿ ಕಂಡಾಗ ಮಾತ್ರ ಅದು ತೋಟ ಅನಿಸ್ತದೆ. ಈ ಮಧ್ಯದಲ್ಲಿ ಇರೋದೆಲ್ಲ ಇವಾಗ ನಾವು ಯಾವಾಗ ಬೇಕಾವಾಗ ಅದನ್ನು ಬಿಟ್ಕೊಳ್ಬೋದು. ಎಲ್ಲ ಚೆನ್ನಾಗಿ ಇಲ್ಲಿ ಬೆಳೆದಿದೆ, ಬರ್ತಾ ಇದೆ. ಗ್ರೀಸಿಡಿಯಾ ಅಗಸೆ ನುಗ್ಗೆ ಎಷ್ಟು ಜಮೀನಲ್ಲಿ ಬರ್ತದೆ ಅಷ್ಟು ಒಳ್ಳೆಯದು. ನೋಡಿ, ಗ್ರೀಸಿಡಿಯೆಲ್ಲ ಇವಾಗ ನಾವು ನೋಡುವಾಗ ಒಂದು ಕಟ್ಟಿನಿದ್ದು ಇದೆಲ್ಲ ಸಣ್ಣ ಬ್ರ್ಯಾಂಚ್ ಹೊಡಿತಾ ಇರ್ತದೆ. ಈ ಥರ ಎಲ್ಲ ಹೊಡಿತಾ ಇರ್ತದೆ. ಈ ಥರ ಎಲ್ಲ ಬರಬೇಕದು. ಅದು ಬಂದಾಗ ಏನಾಗ್ತದೆ, ಗಿಡ ತಾಕತ್ತಾಗಿ ಭೂಮಿಗೆ ಎಷ್ಟು ಆರ್ಗಾನಿಕ್ ಕಾರ್ಬನ್ನ ಕೊಡಬೇಕು ಅಷ್ಟು ಅದು ಕೊಡಲಿಕ್ಕೆ ಅದು ಸಹಾಯ ಆಗುತ್ತೆ. ಇದೆಲ್ಲ ರೋಡ್ ಸೈಡಲ್ಲಿ ರೋಟನ್ನು ಗಿಡಗಳನ್ನ ಇಲ್ಲಿ ಹಾಕಿದ್ದೇವೆ. ಇವೆಲ್ಲ ನೋಡಲಿಕ್ಕೂ ಭಾಳ ಸುಂದರವಾಗಿ ಚೆನ್ನಾಗಿ ಕಾಣಿಸ್ತದೆ. ಇನ್ನೊಂದು 2 ತಿಂಗಳಲ್ಲಿ ನಿಮಗೆ ಈ ತೋಟದಲ್ಲಿ ಯಾರು ಓಡಾಡ್ರೂ ಕಾಣಿಸೋದಿಲ್ಲ. ಆ ಮಟ್ಟಕ್ಕೆ ಇಲ್ಲಿ ಕಾಡು ಅಲ್ಲಿ ಬೆಳೆದೋಗುತ್ತೆ. ಈ ರೀತಿ ನಾವು ಇಲ್ಲಿ ತೆಂಗಿನ ಗಿಡಕ್ಕೆ ನಾವು ಸುಮಾರು ಒಂದು 2 ವರ್ಷದಾಗಿರೋದ್ರಿಂದ ಇಲ್ಲಿಗೆ ನಾವೆಲ್ಲ ಕಡೆಯೂ ಈ ಥರ ಡಬ್ಬದಲ್ಲೂ ನೀವು ಅರಳನ್ನು ಚೆಚ್ಚಿಬಿಟ್ಟು ಇಲ್ಲಿ ಹಾಕಿಡಬೇಕು. ಅವಾಗ ಏನಾಗ್ತದೆ, ಈ ಬೇರೆ ಬೇರೆ ಕೀಟಗಳು ಬಂದು ಇಲ್ಲಿಗೆ ಬೀಳ್ತವೆ. ಅದರಲ್ಲೂ ಆ ಕಪ್ಪು ತಲೆಯ ಹುಳ ಇದೆಯಲ್ಲ, ಅದು ಅಟ್ರಾಕ್ಷನ್ ಮಾಡೋಕ್ಕೆ ಹುಳಕ್ಕೆ ಬೀಳೋಕ್ಕೆ ಭಾಳ ಚೆನ್ನಾಗಿರ್ತದೆ. ಹೀಗೆ ನುಗ್ಗೆ ಲೈನ್ನ ನೋಡಿ, ಇದು ಒಂದು ಲೈನ್ ನುಗ್ಗೆ, ಒಂದಲ್ಲಿ ಅಗಸೆ, ಒಂದಲ್ಲಿ ಗ್ರೀಸಿಡಿಯಾ. ಹೀಗೇ ಹಂತವಾಗಿ ಇಲ್ಲಿ ಮಾಡಿಕೊಂಡು ಬಂದಿದ್ದೇವೆ. ಈಗ ತೋಟ ಭಾಳ ಚೆನ್ನಾಗಿ ಕಾಣಿಸ್ತಾ ಇದೆ. ಗಿಡಗಳೆಲ್ಲ ಸ್ವಲ್ಪ ಎಲ್ಲ ಮೇಲೆ ಬರ್ತಾ ಇದೆ. ಈಗ ಅದನ್ನೆಲ್ಲ ಸ್ವಲ್ಪ ನಾವು ಆ ಕಡೆ ಈ ಕಡೆ ಮಾಡ್ಕೊಂಡು ನೀವು ಈ ರೀತಿ ಡಬ್ಬನೂ ಬಳಸ್ಬೋದು. ನಿಮಗೆ ಯಾಕೆ ನಾವು ಬೇರೆ ಬೇರೆ ಥರದ ನಮೂನೆ ಡಬ್ಬ ತೋರಿಸ್ತೀವಿ ಅಂದರೆ, ನಿಮ್ಮಲ್ಲಿ ಇರುವಂಥ ಯಾವುದೇ ವೇಸ್ಟ್ ಡಬ್ಬಗಳನ್ನ ನೀವು ಈ ಥರ ಬಳಸ್ಕೊಳ್ಬೋದು ಅನ್ನೋದಕ್ಕೆ ಬೇರೆ ಬೇರೆ ಡಬ್ಬಗಳನ್ನ ಇಲ್ಲಿ ತೋರಿಸ್ತಾ ಇದ್ದೀವಿ ನಾವು. ನಿಮ್ಮಲ್ಲಿ ಏನು ಸಿಗ್ತದೆ ಅದನ್ನು ನೀವು ಹಾಕಿ ಅದನ್ನು ಬಳಸ್ಕೊಳ್ಬೋದು. ಹೀಗೆ ತೋಟನೆಲ್ಲ ಚೆನ್ನಾಗಿ ಇಲ್ಲಿ ಬರ್ತಾ ಇದೆ. ಅದನ್ನೆಲ್ಲ ಚೆನ್ನಾಗಿ ಕಲರ್ ಬರ್ತಾ ಇದೆ. ಹಾಗೆ ಇಲ್ಲಿ ನುಗ್ಗೆ ಇನ್ನು ಭಾಳ ಚೆನ್ನಾಗಿ ನೋಡಿ, ಈ ಥರ ಸಾಲಲ್ಲಿ ನುಗ್ಗೆ, ಇಲ್ಲಿ ನಾವು ಹಾಕಿರೋ ಚೇರಿ, ಹಾಗೆ ಹೊಸ ಚಿಗುರು ಇಲ್ಲಿ ಬರ್ತಾ ಇದೆ. ಅದೇ ರೀತಿ ಇದೆಲ್ಲ ಹನುಮಫಲದ ಗಿಡನೂ ಇಲ್ಲಿ ಭಾಳ ಚೆನ್ನಾಗಿ ಬರ್ತಾ ಇದೆ. ಆಗಲೇ ಇಲ್ಲಿ ಉರುಳಿ ಆಗ್ತಾ ಇದೆ. ಆಮೇಲೆ ಇದು ಚೇರಿ, ಹಾಗೆ ಇಲ್ಲೆಲ್ಲ ಗಿಡಗಳು ನೋಡಿ, ಅಗಸೆ ಇಲ್ಲಿ ಎಲ್ಲ ನೆಟ್ಟಿರೋ ಅಗಸೆ ಭಾಳ ಚೆನ್ನಾಗಿ ಬರ್ತಾ ಇದೆ. ಅದ್ರ ಜೊತೆಗೆ ಹಾಗೇ ಇಲ್ಲಿ ಆಲ್ ಸ್ಪೈಸು ಮತ್ತು ಇದು ಸುಂಡೆಕಾಯಿ ಹೇಳ್ತಾರಲ್ಲ, ಇದು ಕಾಯಿ ಕ್ಯಾನ್ಸರ್ಗೆ ತುಂಬ ಒಳ್ಳೆಯ ಒಂದು ಕಾಯಿ, ಅದು ಬರ್ತಾ ಇದೆ. ಹಾಗೆ ಇಲ್ಲಿ ನಾವು ಹಾಗೆ ನೋಡಿ ಎಲ್ಲ ಇಲ್ಲಿ ಹೂವು ಬರ್ತಾ ಇದೆ. ಹೂವದ ಟೈಮ್ ಆಯ್ತಿದ್ದು ಅಂದರೆ ಸುಮಾರು ಒಂದು 30-40 ದಿನ ಆಗಿದೆ ಅಂತ ಲೆಕ್ಕ. ಅದಾಗದೆ ಅದು ಸುಳಿ ಬರ್ತದೆ. ಹೀಗೆ ಅಷ್ಟೇ. ನೀವು ಗ್ರೀಸಿಡಿಯಾ ನಟ್ಟ ಮೇಲೆ ನಿಮಗೆ ಅದು ನಿಂತ್ಕೊಂಡಿದೆಯಾ ಅನ್ನೋದಕ್ಕೆ ಇದೇ ಸೂಚನೆ. ಈ ಥರ ಚಿಗುರು ಹೊಡೆದ್ರೆ ಆ ಗಿಡ ನಿಮ್ಗೆ ಏನಾಗಿದೆ, ಇನ್ನೂ ಬದುಕಿದೆ, ಇನ್ನು ಯಾವುದೇ ಕಾರಣಕ್ಕೂ ಈ ಗಿಡ ಸಾಯೋದಿಲ್ಲ. ಗ್ರೀಸಿಡಿಯಾ ಒಂದು ಸಲ ನಟ್ಟ ಮೇಲೆ ಅದು ಒಂದು ಸಲ ಸರಿಯಾಗಿ ಚಿಗುರು ಬಿಟ್ರೆ ಇನ್ನು ಅದಕ್ಕೆ ಯಾವುದೇ
ಸಾಯುವಂಥ ಪರಿಸ್ಥಿತಿ ಅದಕ್ಕೆ ಬರೋದಿಲ್ಲ. ಇದು ಬೋರ್ಗೆ ನಾವೊಂದು ಟೆಂಪ್ರವರಿ ರಸ್ತೆಯನ್ನು ಈ ಥರ ಬಿಟ್ಕೊಂಡಿದ್ದೀವಿ. ಅಲ್ಲೂ ಇವಾಗ ನೈಟ್ರೋಜನ್ ಫಿಕ್ಸೇಷನ್ಗೆ ಅಂದ್ಬಿಟ್ಟು ನಾವು ಇಲ್ಲಿ ಅದನ್ನು ಸೆಣಬನ್ನು ಇಲ್ಲಿ ಹಾಕ್ಕೊಂಡಿದ್ದೀವಿ, ನವಧಾನ್ಯಗಳನ್ನ. ಹೀಗೆ ಈ ತೋಟ ಇವಾಗ ನಿಮಗೆ ಸುಮಾರು ಒಂದೂವರೆ ತಿಂಗಳು ಆಯ್ತು. ಈಗ ಈ ತೋಟಕ್ಕೆ 1.5 ತಿಂಗಳು ಆಗಿದೆ. ಇನ್ನೂ ಒಂದೂವರೆ ತಿಂಗಳಲ್ಲಿ ಅಂದರೆ ನಮ್ಮದೆಲ್ಲ ತೋಟನೂ ಅಷ್ಟೇ 90-95 ದಿನದಲ್ಲಿ ಅದನ್ನು ನಾವು ಕಾಡು ನಿರ್ಮಾಣ ಮಾಡ್ತೀವಿ. ಇದ್ರ ಬಗ್ಗೆ ಯಾವುದೇ ಸಂಶಯ ಅನುಮಾನ ಏನಿರೋದಿಲ್ಲ. 90 ದಿನದಲ್ಲಿ ನಾವು ಅಗಸೆ, ಗ್ಲೀಸಿಡಿಯಾ, ನುಗ್ಗೆ ಹಾಕಿ ಆ ಭೂಮಿಯನ್ನು ಆರ್ಗ್ಯಾನಿಕ್ ಕಾರ್ಬನ್ ಡೆವಲಪ್ ಮಾಡೋ ಥರ ಮಾಡಿ ಆ ವಾತಾವರಣದ ಟೆಂಪ್ರೇಚರು ಕೂಡ ಅಷ್ಟು ಕ್ಲೀನಾಗಿ ಮೇಂಟೈನ್ ಆಗ್ತದೆ. ಒಟ್ಟಿನಲ್ಲಿ ಪ್ರತಿಯೊಬ್ಬರು 1 ಎಕರೆ ಜಮೀನನ್ನಾದರೂ ಈ ರೀತಿ ಮಾಡಿಕೊಂಡು ನಿಮ್ಮ ಭೂಮಿಯನ್ನು ಉಳಿಸ್ಬೇಕಾಗೆ ಎಲ್ಲರೂ ಪ್ರಯತ್ನ ಪಡಬೇಕು. ಇಲ್ಲದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ವಾತಾವರಣ ಎಲ್ಲ ಕೆಟ್ಟೋಯ್ತು ಅಂತೇಳಿ ನಾವು ಲಭ ಅಂತ ಹೇಳಿ ಬಾಯಿ ಬಿಡಿದ್ರೆ ಏನು ಪ್ರಯೋಜನ ಇಲ್ಲ. ಇದೆಲ್ಲ ಗ್ಲೀಸಿಡಿಯಾ, ಲಾವಂಚ ಎಲ್ಲ ಈಗ ಚಿಗುರ್ತಾ ಇದೆ. ಹಾಗೆ ಈ ಥರ ತಿರುಗಾಡುವಾಗ ಈ ಥರ ಸುಳಿಗಳು ಕಂಡಾಗ ನಾವೇನು ಮಾಡಬೇಕು, ಅದನ್ನು ತೆಗೆದುಬಿಡಬೇಕು. ಕಾಂಡ ಒಂದೇ ಒಂದು ಬಿಡಬೇಕು, ಅವಾಗ ಅದು ಚೆನ್ನಾಗಿ ಬರ್ತದೆ. ಇಲ್ಲಿ ಎಲ್ಲ ಜಟ್ರೋಪ ಇದೆಲ್ಲ ಆಲ್ರೆಡಿ ಬರ್ತಾ ಇದೆ. ಅದು ಇನ್ನೊಂದು ಸ್ವಲ್ಪ ಇಲ್ಲಿ ವ್ಯತ್ಯಾಸ ಇದೆ, ಅದನ್ನ ಆಮೇಲೆ ಇಲ್ಲಿ ನಾವು ಕಂಟಿನ್ಯೂ ಸರಿ ಮಾಡ್ಕೋಬೇಕು. ಈ ರೀತಿ ಪಕ್ಕದಲ್ಲಿ ಏನಾದರೂ ಬಿಸಿಲಿಗೆ ಅದಕ್ಕೆ ಏನಾದರೂ ಈ ಥರ ಒಣಗುತ್ತೆ, ಅದನ್ನೆಲ್ಲ ಒಂದು ಸ್ವಲ್ಪ ನೋಡಿಕೊಂಡು ಈ ಥರ ನಾವು ಹೈಟಾಗಿ ಬಿಟ್ಕೊಳ್ಬೇಕು. ಇಲ್ಲಿ ಚೆನ್ನಾಗಿ ಬರ್ತಾ ಇದೆ ನೋಡಲಿಕ್ಕೆ. ಇವಾಗ ನಿಮಗೆ ಹೆಗ್ಡಳ್ಳಿ ತೋಟ ಮೊದಲಿಗೂ ಈಗ ಒಂದು 45 ದಿನಕ್ಕೂ ನಿಮಗೊಂದು ತುಂಬ ಒಂದು ಬದಲಾವಣೆ ಕಾಣ್ತದೆ. ಇನ್ನು ಮುಂದೆ ಇಲ್ಲಿ ಏನೇನು ಗಿಡಗಳು ಹಾಕ್ತೀವಿ ಅನ್ನೋದನ್ನೆಲ್ಲ ಇನ್ನೊಂದು ವಾರದಲ್ಲಿ ನಾವು ಎಲ್ಲ ಬಂದು ಇಲ್ಲಿ ಪ್ಲಾಂಟೇಷನ್ ಸ್ಟಾರ್ಟ್ ಮಾಡ್ತೀವಿ. ಆಗ ಮತ್ತೊಮ್ಮೆ ನಿಮಗೆ ನಾನು ವಿವರವನ್ನು ತಿಳಿಸ್ತೀನಿ. ನಮಸ್ತೆ.